ಆರ್ಚ್, ಸ್ಟ್ರೇಟ್, ರೌಂಡ್, ಬುಷಿ ಐಬ್ರೋಸ್, ಥಿಕ್ ಐಬ್ರೋಸ್ ಅಂಡ್ ಥಿನ್ ಐಬ್ರೋಸ್. ಈ ಎಲ್ಲ ಐಬ್ರೋ ಕ್ಯಾಟಗರಿ ಬಗ್ಗೆ ಅವ್ರು ಮಾತಾಡ್ತಾರೆ. ಅವ್ರಿಗೆ ತುಂಬಾನೇ ಚೆನ್ನಾಗಿ ಐಬ್ರೋಸ್ ಇರುತ್ತೆ. ನಮ್ಮ ಮುಖದ ಅಂದವನ್ನ ಹೆಚ್ಚು ಮಾಡೋದೇ ಈ ಐಬ್ರೋಸ್ ಅಂಡ್ ಐಲ್ಯಾಶಸ್. ಇದೇ ಸಿರಮ್ ನಿಮ್ಮ ಐಬ್ರೋ ಬೆಳವಣಿಗೆಗೆ ಪೋಷಣೆಯನ್ನ ಕೊಡುತ್ತೆ. ಫಸ್ಟ್ ಒಂದು ಬೌಲ್ಗೆ 1 ಟೇಬಲ್ ಸ್ಪೂನ್ ಅಷ್ಟು ಪ್ಯೂರ್ ಆಲೋವೆರಾ ಜೆಲ್ ಅನ್ನ ತಗೊಳ್ಳಿ. ನೀವೇನಾದ್ರೂ ಫ್ರೆಶ್ ಆಗಿರುವಂತ ಆಲೋವೆರಾ ಎಲೆಯನ್ನ ಬಳಸಿ ಅದರ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡಿ ಅದರ ಜ್ಯೂಸ್ ಏನಾದ್ರೂ ಬಳಸ್ತಾ ಇದ್ರೆ ಅದರ ಶೆಲ್ಫ್ ಲೈಫ್ ಜಾಸ್ತಿ ದಿನ ಇರಲ್ಲ. ಅದನ್ನು ಕೂಡ ನೀವು ಯೂಸ್ ಮಾಡಬಹುದು. ಅದಕ್ಕೆ ಅದರ ಶೆಲ್ಫ್ ಲೈಫ್ ಜಾಸ್ತಿ ದಿನ ಇರಲ್ಲ, 2 ರಿಂದ 3 ದಿನ ಅಷ್ಟೇ. ಫ್ರಿಡ್ಜ್ ಒಳಗಡೆ ಇಟ್ರೋನು ಅಮ್ಮಮ್ಮ ಅಂದ್ರೆ 4-5 ದಿನ ತಡಿಬಹುದು ಅಷ್ಟೇ. ಬಟ್ ನೀವು ಮಾರ್ಕೆಟ್ ಬೇಸ್ ಅಲೋವೆರಾ ಜೆಲ್ ಅನ್ನ ಯೂಸ್ ಮಾಡಿದ್ರೆ ಇದು ನೀವು ಫ್ರಿಡ್ಜ್ ಒಳಗಡೆ ಇಡೋ ಅವಶ್ಯಕತೆ ಇರಲ್ಲ. ರೂಮ್ ಟೆಂಪರೇಚರ್ ಅಲ್ಲಿ ಹೊರಗಡೆನೆ ಇಡಬಹುದು. ನೆಕ್ಸ್ಟ್ ಇದಕ್ಕೆ 5 to 6 ಡ್ರಾಪ್ಸ್ ನಷ್ಟು 5 ರಿಂದ 6 ಹನಿಯಷ್ಟು ಕ್ಯಾಸ್ಟರ್ ಆಯಿಲ್ ತಗೊಳ್ಳಿ. ಹರಳೆಣ್ಣೆಯನ್ನ ಹಾಕೊಳ್ಳಿ. ನಾನಿಲ್ಲಿ ಡವ್ ಹರ್ಬ್ಸ್ ನವರ ಕ್ಯಾಸ್ಟರ್ ಆಯಿಲ್ ಹರಳೆಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ಆದಷ್ಟು ಪ್ಯೂರ್ ಅಂಡ್ ಆರ್ಗ್ಯಾನಿಕ್ ಇಂಗ್ರೀಡಿಯೆಂಟ್ಸ್ ನ ಬಳಸಿ. ನಿಮ್ಮ ಐಬ್ರೋ ತುಂಬಾ ಫಾಸ್ಟ್ ಆಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಇಸ್ ದಟ್ ತುಂಬಾ ಫಾಸ್ಟ್ ಆಗಿ ತುಂಬಾ ಚೆನ್ನಾಗಿ ಸಿಗುತ್ತೆ. ಸೊ ಥರ್ಡ್ ಇಂಗ್ರೀಡಿಯೆಂಟ್ ಆವಾಕಾಡೋ ಆಯಿಲ್. ಅವಾಕಾಡೋದ ಎಣ್ಣೆ ಬರುತ್ತೆ ನೋಡಿ. 5 ರಿಂದ 6 ಹನಿಯಷ್ಟು ರೋಸ್ ಹಿಪ್ ಆಯಿಲ್. ಇದಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಾನು ಇಲ್ಲಿ ಹೇಳಿರುವಂತ ಅವಾಕಾಡೋ, ನಿಮ್ಮ ಹತ್ರ ಹಳೆ ಮಸ್ಕರ ಡಬ್ಬಿ ಇದ್ರೆ ಅದನ್ನ ಚೆನ್ನಾಗಿ ವಾಶ್ ಮಾಡಿ ಕ್ಲೀನ್ ಆದ್ಮೇಲೆ ಅದ್ರೊಳಗಡೆ ಬೇಕಾದ್ರೂ ನೀವು ಇದನ್ನ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಸೇಮ್ ನೀವು ಮಸ್ಕರ ಹೇಗೆ ಹಚ್ಕೊಳ್ತೀರಲ್ಲ ನಿಮ್ ಲ್ಯಾಶಸ್ಗೆ, ಅದೇ ರೀತಿ ಈ ಸಿರಮ್ ನೀವು ಅಪ್ಲೈ ಮಾಡಬಹುದು. ಇದನ್ನ ಐಬ್ರೋಸ್ ಐಲ್ಯಾಶಸ್ ಹಚ್ಚಿ ರಾತ್ರಿ ಇಡೀ ಬಿಡಬೇಕು. ಹೀಗೆ